ಮಾನ್ಯ ಸಭಾಧ್ಯಕ್ಷರೇ, ನಿನ್ನೆ ಸಂಜೆ 4 ಗಂಟೆಯಲ್ಲಿ ನಡೆದಂತ ಘಟನೆ ಅತ್ಯಂತ ಕರಾಳವಾದಂತ ಬೇಸರ ತರಂತ ಒಂದು ಘಟನೆ. ಸಭಾಧ್ಯಕ್ಷರೇ, ಈ ದೇಶದಲ್ಲಿ ನಾವು ಪಾರ್ವತಿ ಪರಮೇಶ್ವರ ಅಂತೀವಿ, ಲಕ್ಷ್ಮೀ ನಾರಾಯಣ ಅಂತ ಹೇಳ್ತೀವಿ, ಸ್ತ್ರೀಯರಿಗೆ ಆದ್ಯತೆ ಕೊಡ್ತೀವಿ ಅಂತ ಹೇಳ್ತೀವಿ. ಆದ್ರೆ ಎಲ್ಲೋ ಒಂದು ಕಡೆ ಇದರಲ್ಲಿ ನಾವು ದಾರಿ ತಪ್ಪಿದೀವಿ, ದಿಕ್ ತಪ್ಪಿದೀವಿ. ಇವತ್ತು ನಮಗೆ ಹೆಣ್ಣು ತಾಯಿ ಆಗ್ಬೇಕು, ಹೆಣ್ಣು ಹೆಂಡತಿ ಆಗ್ಬೇಕು, ಹೆಣ್ಣು ಅಕ್ಕ ತಂಗಿ ಆಗ್ಬೇಕು. ಆದ್ರೆ ಮಗಳಾಗಂತೂ ಮಗುವಾಗಂತೂ ಹೆಣ್ಣು ನಮಗ್ ಬೇಕಾಗಿಲ್ಲ. ಆ ಒಂದು ದುಸ್ಥಿತಿಗೆ ಬಂದಿದೆ ಸಭಾಧ್ಯಕ್ಷರೇ. ನಿನ್ನೆ 4 ಗಂಟೆಗೆ ಹೊಸಕೋಟೆ ತಾಲೂಕಲ್ಲಿರ್ತಕ್ಕಂಥ ತಿರುಮಶೆಟ್ಟಹಳ್ಳಿ ಕ್ರಾಸ್ ಅಲ್ಲಿರ್ತಕ್ಕಂಥ SPG ಹಾಸ್ಪಿಟಲ್ ಮತ್ತೆ ಡಯಾಗ್ನೋಸ್ಟಿಕ್ಸ್ ಹತ್ರ 5 ತಿಂಗಳಿನ ಒಂದು ಭ್ರೂಣನ ಆ ಆಸ್ಪತ್ರೆಯ OTಯಲ್ಲಿ ಸಿಕ್ಕಿರ್ತಕ್ಕಂಥ ಒಂದು ಕರಾಳವಾದಂತ ಘಟನೆ ನಡೆದಿದೆ ಸಭಾಧ್ಯಕ್ಷರೇ. ಅದರ ಹಿನ್ನೆಲೆ ಏನಂತಂದ್ರೆ, ಇವತ್ತು ಮಾನ್ಯ ವಿರೋಧ ಪಕ್ಷದ ನಾಯಕರು ಮಾತಾಡ್ತಾ ಇರಬೇಕಾದಂತ ಸಂದರ್ಭದಲ್ಲಿ ಅಂದ್ರು ಇದರಲ್ಲಿ ಅಧಿಕಾರಿಗಳು ಶಾಮೀಲಾಗಿದ್ದಾರೆ ಅಂತೇಳಿ. ಬಹುಶಃ ಶಾಮೀಲಾಗಿರ್ಬೋದು, ಒಂದು 5-10% ಅಂತ ಕೆಟ್ಟ ಅಧಿಕಾರಿಗಳಿರ್ಬೋದು. ಆದ್ರೆ ಎಲ್ಲಾ ಅಧಿಕಾರಿಗಳು ಆ ತರ ಇರೋ ಅಂತ ಹೇಳಕ್ಕೂ ನಾವು ಹೇಳಕ್ ಸಾಧ್ಯ ಇಲ್ಲ. ಇವತ್ತು PCPMDT ಪ್ರೀ ಕನ್ಸೆಪ್ಷನ್ ಅಂಡ್ ಪ್ರೀನೇಟಲ್ ಡಯಾಗ್ನೋಸ್ಟಿಕ್ ಟೆಕ್ನಿಷಿಯನ್ ಆಕ್ಟ್ ಅಲ್ಲಿ ಆ ಒಂದು ಆಸ್ಪತ್ರೆಯಲ್ಲಿ ಇದ್ದಂತ ಸ್ಕ್ಯಾನಿಂಗ್ ಮಿಷಿನ್ ಯಾವೊಂದು ಕೂಡ ಪರವಾನಗಿನ ಪಡೆದೆ ಅಲ್ಲಿ ಸ್ಕ್ಯಾನಿಂಗ್ ಮಾಡ್ತಾ ಇದ್ರಂತ ಮಾಹಿತಿ ಬಂದಾಗ ನಮ್ಮ ತಾಲೂಕಲ್ಲಿದ್ದಂತ ಆರೋಗ್ಯ ಇಲಾಖೆಯ ಸಿಬ್ಬಂದಿ ವರ್ಗದವರೇನೆ ಆ ಆಸ್ಪತ್ರೆ ಮೇಲೆ ರೇಡ್ ಕಂಡಕ್ಟ್ ಮಾಡ್ತಾರೆ. ರೇಡ್ ಕಂಡಕ್ಟ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿದ್ದಂತ ಆಸ್ಪತ್ರೆಯಲ್ಲಿದ್ದಂತ ಸಿಬ್ಬಂದಿ ವರ್ಗದವರ ಒಂದು ನಡವಳಿಕೆ, ಅಲ್ಲಿದ್ದಂತ ವಾತಾವರಣ ನೋಡಿದಾಗಿ ಇಲ್ಲೇನೋ ಸಸ್ಪಿಷಿಯಸ್ ಆಕ್ಟಿವಿಟಿ ಇದೆ ಅಂತೇಳಿ ಅವರು ಗಮನಿಸಿ ಹೋಗಿ OTಯಲ್ಲಿ ನೋಡಿದಾಗ ಅಲ್ಲೊಂದು 5 ತಿಂಗಳಿನ ಭ್ರೂಣ ಒಂದು ಆಸ್ಪತ್ರೆಯಲ್ಲಿ ಸಿಗಿದೆ ಸಭಾಧ್ಯಕ್ಷರೇ. ಎಂತ ಗಂಭೀರವಾದಂತ ವಿಷಯ ಅಂದ್ರೆ, ಕರ್ನಾಟಕ ರಾಜ್ಯದ ಇತಿಹಾಸದಲ್ಲೇನೆ ಪ್ರಪ್ರಥಮ ಬಾರಿಗೆ ಇವತ್ತು ಮಂಡ್ಯ ಅಲ್ಲಿ ನಾವು ಭ್ರೂಣಗಳ ಬಗ್ಗೆ ನೋಡಿರ್ಬೋದು, ಬೇರೆ ಬೇರೆ ಭ್ರೂಣ ಹತ್ಯೆಗಳ ಬಗ್ಗೆ ಕೇಳಿರ್ಬೋದು. ಆದ್ರೆ ಒಂದು ಭ್ರೂಣ ಸಿಕ್ಕಿರ್ತಕ್ಕಂಥದ್ದು ಇದು ಮೊದಲನೆಯ ಘಟನೆ ಕರ್ನಾಟಕ ರಾಜ್ಯದಲ್ಲಿ. ಆ ಒಂದು ಭ್ರೂಣನ ಇವಾಗ ಪೋಸ್ಟ್ ಮಾರ್ಟಮ್ಗೆ ಕಳಿಸಿರ್ತಕ್ಕಂಥದ್ದು ಕೂಡ ನಮ್ಮ ಗಮನಕ್ಕೆ ಬಂದಿದೆ ಸಭಾಧ್ಯಕ್ಷರೇ. ಇದರೆಲ್ಲದರಲ್ಲಿ ಕೂಡ ವಿಶೇಷವಾದ ಏನಂತಂದ್ರೆ, ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ ಅಶೋಕ್ ಅಣ್ಣವರು ಮಾನ್ಯ ವಿರೋಧ ಪಕ್ಷದ ನಾಯಕರು ಹೇಳ್ದಂಗೆ ಪೋರ್ಟಬಲ್ ಆಗಿ ಹ್ಯಾಂಡ್ ಹೆಲ್ಡ್ ಮಟ್ಟಕ್ಕೆ ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ಗಳು ಬಂದಿವೆ. ಇವತ್ತು ಈ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಿಷಿನ್ಗಳ ಅಗತ್ಯ ಕೂಡ ಇದೆ ಸಭಾಧ್ಯಕ್ಷರೇ. ಇಲ್ಲಿ ಕೆಲವೊಮ್ಮೆ ಹೊಟ್ಟೆಯಲ್ಲಿರ್ತಕ್ಕಂಥ ಗರ್ಭದಲ್ಲಿರ್ತಕ್ಕಂಥ ಭ್ರೂಣ ಅಸಮಂಜಸತೆ ಏನಾದ್ರೂ ಅದಕ್ಕಿದ್ರೆ, ಏನಾದ್ರೂ ಅನಾಮಲಿ ಅದಕ್ಕಿದ್ರೆ, ಭ್ರೂಣದಿಂದ ತಾಯಿಗೆ ಏನಾದ್ರೂ ತೊಂದರೆ ಆದ್ರೆ ಸ್ಕ್ಯಾನಿಂಗ್ ಮಾಡಕ್ಕೆ ಅವಕಾಶ ಇದೆ ಸಭಾಧ್ಯಕ್ಷರೇ. ಮೆಡಿಕಲ್ ಟರ್ಮಿನೇಷನ್ ಆಫ್ ಪ್ರೆಗ್ನೆನ್ಸಿ ಆಕ್ಟ್ ಅಂತ 2003ರಲ್ಲಿ ತಂದಿದ್ದಾರೆ ಸಭಾಧ್ಯಕ್ಷರೇ. ಆದ್ರೆ ಈ SPG ಅನ್ನಂತ ಇರೋ ಹಾಸ್ಪಿಟಲ್ ಮತ್ತೆ ಡಯಾಗ್ನೋಸ್ಟಿಕ್ಸ್ ಈ ಆಕ್ಟ್ ಅಲ್ಲಿ ಅವರು ಪರವಾನಗಿನ ಪಡೆದಿಲ್ಲ. 12 ತಿಂಗಳೊಳಗಡೆ ಆದ್ರೆ ಒಂದು ಡಾಕ್ಟರ್ ಪರ್ಮಿಷನ್, ಒಂದು ಡಾಕ್ಟರ್ ಕನ್ಸಲ್ಟೇಷನ್ ತಗೊಂಡು ಇವತ್ತು ಅಬಾರ್ಷನ್ ಮಾಡಬಹುದು. 18-20 ವಾರ ಕಳೆದ್ರೆ 18 to 20 ಮಂತ್ಸ್ ದಾಟಿದ್ರೆ ಸುಮಾರು 2 ಡಾಕ್ಟರ್ಗಳ ಪರ್ಮಿಷನ್ ತಗೋಬೇಕು. 5-6 ತಿಂಗಳು ಕರೆದ್ರೆ ಮೆಡಿಕಲ್ ಕಮಿಷನರ್ ಪರ್ಮಿಷನ್ ತಗೊಂಡು ಮಾತ್ರ ಈ ರೀತಿಯಾದಂತಹ ಪ್ರಕರಣಗಳನ್ನ ಮಾಡಬಹುದು. ಆದ್ರೆ ಇವತ್ತು ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಇಟ್ಕೊಳ್ದೆ, ಪರ್ಮಿಷನ್ ಇಟ್ಕೊಳ್ದೆ, MTP ಪರ್ಮಿಷನ್ ತಗೊಳ್ದೆ ಇವತ್ತು ಯಾವೊಂದು ಪ್ರಕರಣ ಇಲ್ಲಿ ನಡೆದಿದೆ ಅಂತಂದ್ರೆ, ನಿಜವಾಗ್ಲೂ ಸಭಾಧ್ಯಕ್ಷ ವಿರೋಧ ಪಕ್ಷದ ನಾಯಕರು ಹೇಳಿದಂಗೆ ಯಾರೋ ಬಲಾಢ್ಯರ ಬೆಂಬಲ ಇಲ್ಲದೆ ಈ ರೀತಿಯಾಗಿ ಹಗಲೊತ್ತಲ್ಲಿ ಇಂಥ ಪ್ರಕರಣಗಳು ನಡೆಯಕ್ಕೆ ಸಾಧ್ಯನೇ ಇಲ್ಲ. ಆದ್ರಿಂದ ಇವತ್ತು ಒಂದು ಕಡೆ ಸದನದ ಗಮನಕ್ಕೆ ನಾನೇನ್ ತರ್ತೀನಿ ಅಂತಂದ್ರೆ, ಆರೋಗ್ಯದ ಇಲಾಖೆಯ ಕಡೆಯಿಂದ 4 ಗಂಟೆಗೆ ಈ ಘಟನೆ ಆಯಿತು ಅಂತೇಳಿ ಯಾವಾಗ ತಾಲೂಕ್ ಕಡೆಯಿಂದ ನಮ್ಮ TH ಅವರು ಹೋಗಲ್ಲಿ ವೀಕ್ಷಣೆ ಮಾಡಿದ್ರು, ಅರ್ಧ ಗಂಟೆ ಒಳಗಡೆ ಕಮಿಷನರ್ ಅವರು ಬೆಂಗಳೂರಲ್ಲಿ ಮೆಟ್ರೋ ರೈಲ್ ಹತ್ತಿ ಅಲ್ಲಿ ತತ್ಕ್ಷಣವಾಗಿ ಬಂದು ಅಲ್ಲಿರ್ತಕ್ಕಂಥ ಆಸ್ಪತ್ರೆನ ಸೀಸ್ ಮಾಡಂತ ಕೆಲಸ ಮಾಡಿದ್ದಾರೆ. ಆದ್ರಿಂದ ಅವರ ಕಾರ್ಯಾಚರಣೆ ಬಗ್ಗೆ ಈ ಒಂದು ಸಂದರ್ಭದಲ್ಲಿ ನಾವು ಯಾವುದೇ ಒಂದು ಆಕ್ಷೇಪನ ವ್ಯಕ್ತಪಡಿಸಕ್ ಸಾಧ್ಯ ಇಲ್ಲ. ವ್ಯವಸ್ಥೆ ಬಗ್ಗೆ ನಾವೇನಾದ್ರೂ ಮಾತಾಡ್ಬೋದು. ಆದ್ರೆ ಸಭಾಧ್ಯಕ್ಷರಿಗೆ ಎಲ್ಲ ಘಟನೆ ಆಗ್ಬೇಕಾದ್ರೆ ಆ ಆಸ್ಪತ್ರೆಯ ಮುಖ್ಯಸ್ಥ ಕೈಗೆ ಸಿಕ್ಕದೆ ಇದ್ದಂಗೆ ಇವತ್ತು ತಪ್ಪಿಸ್ಕೊಂಡು ಆಚೆ ಹೋಗಿದ್ದಾನೆ. ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ಸಿಕ್ಕಿದ್ದಾರೆ. ಆದ್ರೆ ಪ್ರಮುಖವಾದಂತ ಮುಖ್ಯಸ್ಥರು ಯಾರ ಆಸ್ಪತ್ರೆಯಲ್ಲಿದ್ದಾನೆ ಇವತ್ತು ಅವ್ನು ನಮ್ ಕೈ ತಪ್ಪಿಸ್ಕೊಂಡು ಹೆಂಗ್ ಹೋಗಕ್ ಸಾಧ್ಯ? ಇವತ್ತು ಸಾವಿರಾರು ಈ ತರದ ಪ್ರಕರಣಗಳು ಮಾಡಿರ್ತಕ್ಕಂಥವನು, ಅಬಾರ್ಷನ್ಗಳು ಮಾಡಿರ್ತಕ್ಕಂಥವನು
ಇದ್ರ ಬಗ್ಗೆ ಘಟನೆಗಳ ಬಗ್ಗೆ ಗೊತ್ತಿರ್ತಕ್ಕಂಥವನು ನಮ್ ಮುಂದೆ ಕಣ್ಣಾರೆ ತಪ್ಪಿಸ್ಕೊಂಡು ಹೋಗ್ತಾನೆ ಅಂತಂದ್ರೆ ವಿರೋಧ ಪಕ್ಷದ ನಾಯಕರು ಹೇಳ್ತಾರೆ ಇವತ್ತು ಭ್ರೂಣ ಹತ್ಯೆ ಒಂದು ಕೊಲೆ ಮಾಡಿದ ಸಮಾನ ಅಂತಂದ್ರೆ ಕೊಲೆ ಮಾಡಿದವನ್ನ ತತ್ಕ್ಷಣವಾಗ್ತಾರಂತ ಕೆಲಸನ ಇವತ್ತು ನಮ್ಮ ಗೃಹ ಇಲಾಖೆ ಕಡೆಯಿಂದ ಮಾಡಬೇಕಾಗಿದೆ ಸಭಾಧ್ಯಕ್ಷರೇ. ಈ ಒಂದು ಘಟನೆನ ಒಂದು ಮಾದರಿಯಾಗಿ ಮಾಡಿ ರಾಜ್ಯಕ್ಕೆ ಒಂದು ಸಂದೇಶನ ಕಳಿಸಿ ಮತ್ತೊಮ್ಮೆ ಇಂಥ ಪ್ರಕರಣಗಳು ಯಾವತ್ತೂ ಕೂಡ ಆಗದೇ ಇದ್ದ ರೀತಿಯಲ್ಲಿ ಮಾಡಬೇಕು ಅಂತೇಳಿ ಮಾನ್ಯ ಸಚಿವರಲ್ಲಿ ನಾನು ಮನವಿ ಮಾಡ್ಕೋತೀನಿ ಸಭಾಧ್ಯಕ್ಷರೇ. ಇವತ್ತು ಅಣ್ಣ ದಿನೇಶ್ ಅಣ್ಣ I'll conclude. ಇವತ್ತು ನನಗೆ ಬಂದಿರತಕ್ಕಂತ ಒಂದು ಮಾಹಿತಿ ಏನಂತಂದ್ರೆ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಅಂಕಿಅಂಶಗಳಲ್ಲಿ ಏನಾದರೂ ತಪ್ಪಿದ್ರೆ ಇದನ್ನ ಪರಿಶೀಲನೆ ಮಾಡಲಿ. ವರ್ಷಕ್ಕೆ 15,000 ಗರ್ಭಧಾರಣೆ ಅಂದ್ರೆ ಪ್ರೆಗ್ನೆನ್ಸಿ ಇದಾದ್ರೆ 15,000ದಲ್ಲಿ 1,500 ಪ್ರೀ ಟರ್ಮ್ ಅಬಾರ್ಷನ್ಗಳು ನಡೀತಾ ಇದೆಯಂತೆ. ಇದರಲ್ಲಿ ಎಷ್ಟು ಸಂಖ್ಯೆ ನ್ಯಾಚುರಲ್ ಆಗಿ ಸಹಜವಾಗಿ ಆಗಿರ್ತಕ್ಕಂಥವ್ರು, ಎಷ್ಟು ಸಂಖ್ಯೆ ಫೋರ್ಸ್ಡ್ ಅಬಾರ್ಷನ್ಗಳಂತೇಳಿ ಇದ್ರ ಬಗ್ಗೆ ಪರಿಶೀಲನೆ ಮಾಡಿ ಇನ್ ಮುಂದೆ ಯಾವುದೇ ಕಾರಣಕ್ಕೂ ಈ ಒಂದು ಏನು ಹೆಣ್ಣು ಭ್ರೂಣ ಹತ್ಯೆ ನಡೀತಾ ಇದೆ ಆ ಪ್ರಕರಣಗಳು ಈ ದೇಶಕ್ಕೆ ಒಂದು ಕಳಂಕ ತಂದಿರತಕ್ಕಂಥದ್ದನ್ನ ಅರಸಂತ ಕೆಲಸನ ಮಾನ್ಯ ಮಂತ್ರಿಗಳು ಮಾಡಬೇಕು ಅಂತ ಸದನ ಪರವಾಗಿ ಕಳಕಳಿಯಾಗಿ ಮನವಿ ಮಾಡ್ತಾ ಇದ್ದಾರೆ. ಶಶಿಕಲಾ ಜೊಲ್ಲೆ ಅವರು. ಸನ್ಮಾನ್ಯ ಅಧ್ಯಕ್ಷರೇ, ಹೆಣ್ಣು ಭ್ರೂಣ ಹತ್ಯೆ ಬಗ್ಗೆ ಮಾತಾಡೋದಕ್ಕೆ ಅವಕಾಶ ಕೊಟ್ಟಿದ್ದಕ್ಕೆ ತಮಗೆ ಧನ್ಯವಾದಗಳನ್ನ ಹೇಳ್ತೇನೆ. ಯಾಕಂದ್ರೆ ಕಳೆದ ಒಂದು ವಾರದಿಂದ ಈ ಒಂದು ಇಡೀ ಸಮಾಜಕ್ಕೆ ನಾಚಿಕೆ ತರುವಂತ ಈ ಕೃತ್ಯಗಳನ್ನು ನೋಡಿದಾಗ ಒಬ್ಬ ಹೆಣ್ಣು ಮಗಳಾಗಿ ಒಬ್ಬ ಹೆಣ್ಣು ಮಗಳು ಜನಪ್ರತಿನಿಧಿಯಾಗಿ ಸದನದಲ್ಲಿ ಇದರ ಬಗ್ಗೆ ಮಾತಾಡುವಂತ ಪರಿಸ್ಥಿತಿ ಬರ್ತದೆ ಅಂತಕ್ಕಂಥ ಒಂದು ಭಾವನೆ ನನ್ನಲ್ಲಿ ಬರ್ತದೆ ಅಧ್ಯಕ್ಷೆ. ಈಗಾಗಲೇ ಪ್ರತಿಪಕ್ಷದ ನಾಯಕರಿರ್ಬೋದು, ಬಚ್ಚೇಗೌಡ ಅವರು ಇರ್ಬೋದು, ಬಹಳ ಚೆನ್ನಾಗಿ ಇದ್ರ ಬಗ್ಗೆ ಮಾತಾಡಿದ್ರು ಅಧ್ಯಕ್ಷೆ. ನಾನು ಇಷ್ಟೇ ಹೇಳ್ತೀನಿ, ಇವತ್ತು ನಾವು 21ನೇ ಶತಮಾನದಲ್ಲಿ ಇದೀವಿ ಅಧ್ಯಕ್ಷೆ. ಇದು ಮುಂದುವರೆದಂತ ಭಾರತ ಅಂತ ಹೇಳ್ತೀವಿ. ಇಡೀ ಜಗತ್ತಿನಲ್ಲಿ ದೇಶವನ್ನ ತಾಯಿಗೆ ಸಂಬೋಧನೆ ಮಾಡ್ತಕ್ಕಂಥ ಯಾವ್ದಾದ್ರೂ ಏಕಮೇವ ದೇಶ ಇತ್ತು ಅಂತಂದ್ರೆ ಅದು ನಮ್ಮ ಭಾರತ ಮಾತೆ ಅಂತ ಹೇಳ್ತೀವಿ. ಭೂಮಿಗೆ ಭೂತಾಯಿ ಅಂತ ಹೇಳ್ತೀವಿ, ಪ್ರಕೃತಿಗೆ ಪ್ರಕೃತಿ ಮಾತೆ ಅಂತ ಹೇಳ್ತೀವಿ, ಗೋವಿಗೆ ಗೋ ಮಾತೆ ಅಂತ ಹೇಳ್ತೀವಿ. ನಮ್ಮ ಭಾರತ ದೇಶದಲ್ಲಿ ಸ್ತ್ರೀಯರಿಗೆ ಒಂದು ಆದ್ಯತೆಯನ್ನ, ಒಂದು ಗೌರವವನ್ನ ಕೊಟ್ಟಿರುವಂತ ಅನೇಕ ಉದಾಹರಣೆಗಳನ್ನ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ. ಆದ್ರೆ ಇವತ್ತು ನಾವು ತಾಯಿ ಸ್ತ್ರೀ ಭ್ರೂಣ ಹತ್ಯೆ ಅಂತ ಬಂದಾಗ ಎಲ್ಲ ಮನೆಗಳಲ್ಲೂ ಕೂಡ ದೇವರು ಬಂದು ಇರೋದಕ್ಕೆ ಅವಕಾಶ ಇರೋದಿಲ್ಲ ಅಂತ ದೇವರ ಸ್ವರೂಪಿಯಾಗಿ ತಾಯಿಯನ್ನ ಸೃಷ್ಟಿ ಮಾಡ್ದ ಅಂತಕ್ಕಂಥದ್ದನ್ನ ನಾವೆಲ್ಲರೂ ಕೂಡ ನಮ್ಮ ಸಂಸ್ಕೃತಿಯಲ್ಲಿ ಹೇಳ್ಕೊಂಡು ಬಂದಿದ್ದೀವಿ ಅಧ್ಯಕ್ಷೆ. ಹಾಗಾಗಿ ಎಲ್ಲ ಮನೆಯಲ್ಲೂ ಕೂಡ ತಾಯಿ, ಅವ್ವ, ಅಮ್ಮ ಅಂತಂದ್ರೆ ಅದು ದೇವರ ಸ್ವರೂಪ ಅಂತ ಹೇಳಿ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ನಾವು ನೋಡ್ಕೊಂಡು ಬಂದಿದ್ದೀವಿ ಅಧ್ಯಕ್ಷೆ. ಅನಾದಿ ಕಾಲದಿಂದಲೂ ಕೂಡ ಆಧ್ಯಾತ್ಮಿಕವಾಗಿರ್ಬೋದು, ರಾಜಕೀಯವಾಗಿರ್ಬೋದು, ಯಾವ್ಯಾವ ಸಂದರ್ಭಗಳಲ್ಲಿ ನಮ್ಮ ದೇಶದ ಮೇಲೆ ತೊಂದರೆಗಳು ಬಂತು, ನಮ್ಮ ದೇಶದ ಮೇಲೆ ಅನ್ಯಾಯ ಆಗ್ತಿತ್ತು, ಆಯಾ ಸಂದರ್ಭದಲ್ಲಿ ಆಯಾ ಕಾಲದ ನಮ್ಮ ದೇಶದ ತಾಯಂದಿರು ಹೋರಾಟ ಮಾಡಿರುವಂತ ಅನೇಕ ಉದಾಹರಣೆಗಳನ್ನ ನಾವಿವತ್ತು ನೋಡ್ತಾ ಇದ್ದೀವಿ ಅಧ್ಯಕ್ಷೆ. ಅದರಲ್ಲಿ ಗಾರ್ಗಯಿ ಅಂತವ್ರು ಇರ್ಬೋದು, ಮೈತ್ರಿ ಅಂತವ್ರು ಇರ್ಬೋದು, ಆಧ್ಯಾತ್ಮಿಕದಲ್ಲಿ ವೀರ ವಿರಾಗಿಣಿ ಅನ್ಸ್ಕೊಂಡಂತ ಅಕ್ಕ ಮಹಾದೇವಿ ಇರ್ಬೋದು, ನಮ್ಮ ದೇಶದ ಸ್ವಾತಂತ್ರ್ಯಕ್ಕೋಸ್ಕರ, ನಮ್ಮ ನೆಲಕ್ಕೋಸ್ಕರ, ನಮ್ಮ ದೇಶಕ್ಕೋಸ್ಕರ, ನಮ್ಮ ಪ್ರಜೆಗಳಿಗೋಸ್ಕರ ಹೋರಾಟ ಮಾಡಿದಂತ ಝಾನ್ಸಿ ರಾಣಿ ಲಕ್ಷ್ಮೀಬಾಯಿ ಇರ್ಬೋದು, ಕೆಳದಿಯ ಚೆನ್ನಮ್ಮ ಇರ್ಬೋದು, ಮತ್ತು ಪವಿತ್ರವಾದಂತ ಬರ್ತೀನಿ ಅಧ್ಯಕ್ಷ, ನಾನು ಯಾವತ್ತೂ ಕೂಡ ಮಾತಾಡಿಲ್ಲ ಇಷ್ಟು, ಇವತ್ತು ಮಾತಾಡುವಂತ ಅವಕಾಶ ಕೊಡಬೇಕು. ಇವತ್ತು ನಮ್ಮ ಬೆಳಗಾವಿ ಜಿಲ್ಲೆ ಇದು ಕೂಡ ವೀರ ವಿರಾಗಿಣಿ, ನಮ್ಮ ಸ್ವತಂತ್ರ ಹೋರಾಟದ ಬ್ರಿಟಿಷರ ವಿರುದ್ಧ ತಾನು ರಾಣಿ ಎಂಬುದನ್ನ ಮರೆತು ಕೈಯಲ್ಲಿಯ ಖಡ್ಗವನ್ನ, ಬಂಗಾರದ ಖಡ್ಗವನ್ನ ತೆಗೆದಿಟ್ಟು ತನ್ನ ನೆಲಕ್ಕಾಗಿ, ತನ್ನ ಪ್ರಜೆಗಳಿಗಾಗಿ ತನ್ನ ಕೈಯಲ್ಲಿ ಕತ್ತಿಯನ್ನ ಇಟ್ಕೊಂಡು ಹೋರಾಟ ಮಾಡಿದಂತ ವೀರರಾಣಿ ಕಿತ್ತೂರು ಚೆನ್ನಮ್ಮನ ಪವಿತ್ರ ಭೂಮಿ ಅಧ್ಯಕ್ಷರೇ. ಅದಕ್ಕೆ ನಮ್ಮ ಸಂಗೊಳ್ಳಿ ರಾಯಣ್ಣನನ್ನು ಕೂಡ ಇವತ್ತು ನೆನೆಬೇಕು. ಭಾರತದ ಹೋರಾಟದಲ್ಲಿ ಮೊದಲ ಮಹಿಳಾ ಸೈನ್ಯವನ್ನ ಕಟ್ಟಿರ್ತಕ್ಕಂಥ ನಮ್ಮ ಬೆಳವಡಿಯ ಮಲ್ಲಮ್ಮನನ್ನ ನೋಡ್ತೀವಿ. ಹೀಗೆ ಅವತ್ತಿನ ಕಾಲಮಾನಗಳಲ್ಲೂ ಕೂಡ ಸ್ತ್ರೀಯರು ಬೇಡ ಅಂತ ಹಿಂಗ ಹತ್ಯೆ ಮಾಡ್ಕೊಂಡಿದ್ರೆ ಇಂಥ ವೀರ ವಿರಾಗಿಣಿಯರು ಈ ದೇಶದಲ್ಲಿ ಹುಟ್ಟಿದ್ರ ಅಂತಕ್ಕಂಥ ಒಂದು ಪ್ರಶ್ನೆ ಇವತ್ತು ನಮ್ಮನ್ನೆಲ್ಲ ಕಾಡ್ತದೆ ಅಧ್ಯಕ್ಷೆ. ಹಾಗಾಗಿ ಇವತ್ತು ನಮ್ಮ ಏನು ಸ್ತ್ರೀ ಭ್ರೂಣ ಹತ್ಯೆಯ ಬಗ್ಗೆ ನಮ್ಮ ಮಳವಳ್ಳಿಯ ಮಂಡ್ಯ ಇರ್ಬೋದು ಮತ್ತು ನಿನ್ನೆ ಆದಂತ ಬೆಂಗಳೂರಿನ ಘಟನೆ ಇರ್ಬೋದು, ಸ್ತ್ರೀ ಭ್ರೂಣ ಹತ್ಯೆಗೆ ಯಾವ ರೀತಿ ಒತ್ತಡ ಬರ್ತದೆ ಅಂತಕ್ಕಂಥದ್ದನ್ನ ಅಶೋಕಣ್ಣವ್ರು ಹೇಳಿದ್ರು. ಒಂದು ಕಡೆಗಳಲ್ಲಿ ಮೂಢನಂಬಿಕೆ ಅಂತ ಹೇಳ್ತೀವಿ, ಅಥವಾ ಹೆಣ್ಣು ಹೊರೆ, ಒಂದು ವಚನ ಹೇಳ್ತಾರೆ ಅಧ್ಯಕ್ಷರೇ, ಹೆಣ್ಣು ಹುಟ್ಟಿದರೆ ಹುಣ್ಣು ಹುಟ್ಟಿತು ಎನ್ನುವರು, ಗಂಡು ಹುಟ್ಟಲು ಪೇಡೆ ಹಂಚುವರು, ಹೆಣ್ಣು ಹುಟ್ಟಲು ಹೊನ್ನ ಎನ್ನುವರು, ಗಂಡು ಹುಟ್ಟಲು ಹೆಣ್ಣು ಹುಟ್ಟಲು ಹುಣ್ಣು ಎನ್ನುವರು,
ಗಂಡು ಹುಟ್ಟಲು ಹೊನ್ನ ಬಂತು ಎನ್ನುವರು. ಹೆಣ್ಣು ಹುಟ್ಟಲು ಹೊರೆ ಎನ್ನುವರು, ಗಂಡು ಹುಟ್ಟಲು ದೊರೆ ಬಂದ ಎನ್ನುವರು. ಗಂಡಸೆಗೆ ಸರಿಸಮನಾಗಿ ದುಡಿಯುವಳು ಹೆಣ್ಣು, ಅಂದಿನ ಕಿತ್ತೂರಿನ ರಾಣಿ ಚೆನ್ನಮ್ಮ ಹೆಣ್ಣು, ಇಂದಿನ ಸಾಲು ಮರದ ತಿಮ್ಮಕ್ಕ ಹೆಣ್ಣು, ಅಂದಿನ ಒನಕೆ ಓಬವ್ವ ಹೆಣ್ಣು, ಇಂದಿನ ಸೂಲಗಿತ್ತಿ ಸೊಂಕವ್ವ ಕೂಡ ಹೆಣ್ಣು. ಹೆಣ್ಣಿಲ್ಲದೆ ಗಂಡು ಬಂದದ್ದಾದರೂ ಎಲ್ಲಿಂದ ಅಂತ ಹೇಳಿ ನಾವು ನೋಡ್ತಾ ಇದ್ದೀವಿ ಅಧ್ಯಕ್ಷೆ. ಆದರೆ ಇವತ್ತು ಇಂಥ ಪರಿಸ್ಥಿತಿಯಲ್ಲಿ, ಇಂಥ ಮುಂದುವರೆದಂಥ ದೇಶದಲ್ಲಿ ಅನೇಕ ವರ್ಷಗಳಿಂದ ಈ ಹೆಣ್ಣು ಭ್ರೂಣ ಹತ್ಯೆ ಆಗ್ತಿರ್ಬೋದು. ಆದರೆ ಕೆಲವೊಂದು ಕಡೆ ಒತ್ತಡದಿಂದ ಆಗುವಂಥ ಪರಿಸ್ಥಿತಿ ಇರ್ಬೋದು, ಕೆಲವೊಂದು ಕಡೆ ಅನೈತಿಕ ಸಂಬಂಧದಿಂದ ಆಗುವಂಥ ಪರಿಸ್ಥಿತಿ ಇರ್ಬೋದು. ಆದರೆ ಯಾವುದೇ ರೀತಿಯಿಂದ ಆದರೂ ಕೂಡ ಈ ಒಂದು ತಪ್ಪೇ ಆಗಿರ್ತದೆ ಅಧ್ಯಕ್ಷರೇ. ಮತ್ತು ಈ ಒಂದು ಮಗುವಿನ ಗರ್ಭದಲ್ಲಿರ್ತಕ್ಕಂಥ ಬೆಳವಣಿಗೆ, ಆ ಬೆಳವಣಿಗೆ ಹೇಗಿದೆ ಅನ್ನೋದನ್ನ ನೋಡಬೇಕು. ಅದರ ಮಿದುಳಿನ ಬೆಳವಣಿಗೆ ಯಾವ ರೀತಿ ಇದೆ ಅಂತ ನೋಡಬೇಕು, ಹೃದಯದ ಬೆಳವಣಿಗೆ ಯಾವ ರೀತಿ ಇದೆ ಅಂತ ನೋಡಬೇಕು ಅಂತ ಹೇಳಿ ಈ ಮಷಿನ್ಗಳು, ಅಲ್ಟ್ರಾಸೌಂಡ್ಗಳು ಬಂದದ್ದನ್ನ ಇವತ್ತು ದುರುಪಯೋಗ ಆಗ್ತಿರೋದು ಬಹಳಷ್ಟು ನಾಚಿಕೆ ತರುವಂತಹ ವಿಷಯ ಅಧ್ಯಕ್ಷರೇ. ಹಾಗಾಗಿ ಆ ಭ್ರೂಣ ಹತ್ಯೆ ಮಾಡಿದಂತಹದ್ದನ್ನ ಪೇಪರ್ನಲ್ಲಿ ನಾವು ಟಿವಿಯಲ್ಲಿ ನೋಡಿದ್ರೆ ಕಮೋಡ್ಗಳಲ್ಲಿ ಫ್ಲಶ್ ಮಾಡತಕ್ಕಂತ ಉದಾಹರಣೆಗಳನ್ನ ನಾವು ನೋಡ್ತೀವಿ ಅಧ್ಯಕ್ಷ. ನದಿಗಳಲ್ಲಿ ಬಿಟ್ಟಂತ ಉದಾಹರಣೆಗಳನ್ನ ನೋಡ್ತಾ ಇದ್ದೀವಿ ಅಧ್ಯಕ್ಷ. ಕಸದ ಬುಟ್ಟಿಯಲ್ಲಿ ಬಿದ್ದಂತ ಉದಾಹರಣೆಗಳನ್ನ ನೋಡ್ತಿದೀವಿ ಅಧ್ಯಕ್ಷ. ಹಾಗಾದ್ರೆ ಅಶೋಕನ್ನ ಹೇಳಿದ ಹಾಗೆ ಇದು ಕೊಲೆ ಅಷ್ಟೇ ಅಲ್ಲ, ಮಹಾಪಾಪ ಕೂಡ ಅಧ್ಯಕ್ಷರೇ. ಹಾಗಾಗಿ ಒಂದು ಮಗು ಜನ್ಮ ಕೊಟ್ಟು ಈ ಜಗತ್ತನ್ನ ನೋಡುವಂತ ಸಂದರ್ಭದಲ್ಲಿ ಅದನ್ನ ಗರ್ಭದಲ್ಲೇ ಕುತ್ತಿಗೆ ಹಿಸುಕಿ ಕೊಲ್ಲುವಂತಹ ಈ ಪರಿಸ್ಥಿತಿಯಲ್ಲಿ ಆ ಮಗುವಿನ ತಪ್ಪೇನಿದೆ ಅಧ್ಯಕ್ಷ. ಹಾಗಾಗಿ ಯಾವುದೇ ಕಾರಣಗಳಿಂದ ಈ ಒಂದು ವ್ಯವಸ್ಥೆ ಆಗ್ತಿದ್ರೆ, ಭ್ರೂಣ ಹತ್ಯೆಗಳು ಆಗ್ತಿದ್ರೆ, ತಿಳಿದೋ ತಿಳಿದೇನೋ ಆ ಎಂಥದೋ ಮಷೀನನ್ನ ತಗೊಂಡು ಅದು ಹೆಣ್ಣು ಮಗು ಇದೆ ಅಂತ ಹೇಳಿ ಗಂಡು ಮಗುವನ್ನ ಕೊಲೆನೂ ಕೂಡ ಅದರಲ್ಲಿ ಆಗ್ತಿರ್ಬೋದು ಅಂತಕ್ಕಂಥದ್ದನ್ನ ಹೇಳಿದ್ದನ್ನ ನೋಡಿದಾಗ, ಅದರ ಜೊತೆಗೆ ಮೊನ್ನೆ ಬೆಂಗಳೂರಲ್ಲೂ ಕೂಡ ಮಕ್ಕಳ ಮಾರಾಟ ಆಗಿರೋದು ಕೂಡ ನಮಗೆ ಕಂಡು ಬಂದಿದೆ ಅಧ್ಯಕ್ಷೆ. ಆ ಮಕ್ಕಳ ಮಾರಾಟದಲ್ಲಿ ಗಂಡು ಮಗುವಿಗೆ ಇಷ್ಟು ಲಕ್ಷ, ಹೆಣ್ಣು ಮಗುವಿಗೆ ಇಷ್ಟು ಲಕ್ಷ ಅಂತಕ್ಕಂಥದ್ದನ್ನು ಕೂಡ ನಾವು ಇವತ್ತು ನೋಡ್ತಾ ಇದ್ದೀವಿ. ಅದರ ಜೊತೆಗೆ ಅಂಡಾಣು ಮಾರಾಟಗಳು ಕೂಡ ಇಂಥ ಒಂದು ಏಜೆಂಟ್ಗಳ ಮುಖಾಂತರ ನಡೀತಾ ಇರುವಂಥದ್ದು ಇವತ್ತು ನಮಗೆ ಬೆಳಕಿಗೆ ಬರ್ತಾ ಇದೆ. ಹಾಗಾಗಿ ಹೆಣ್ಣು ಭ್ರೂಣ ಹತ್ಯೆ ಇರ್ಬೋದು ಅಥವಾ ಮಕ್ಕಳ ಮಾರಾಟ ಇರ್ಬೋದು, ಮತ್ತೆ ಇಂಥ ಪರಿಸ್ಥಿತಿಯಲ್ಲಿ ನಿಜವಾಗ್ಲೂ ಕೂಡ ಇದಕ್ಕೆ ಆರೋಗ್ಯ ಸಚಿವರು ಒಳ್ಳೆ ಕ್ರಮವನ್ನು ತಗೊಳ್ತಾ ಇದ್ದಾರೆ. ಹಾಗಾಗಿ ನಾನು ಕೂಡ ನಿಮ್ಮಲ್ಲಿ ತಮ್ಮ ಮೂಲಕ ಮನವಿ ಮಾಡ್ಕೊಳ್ಳೋದು, ಆರೋಗ್ಯ ಇಲಾಖೆ ಮತ್ತು ಗೃಹ ಇಲಾಖೆ ಮತ್ತು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಈ ಮೂರು ಇಲಾಖೆಗಳು ಕೂಡ ಸಮನ್ವಯದಲ್ಲಿ ಇದರ ಬಗ್ಗೆ ಕಾಳಜಿ ತಗೊಂಡು, ನೀವೆಲ್ಲರೂ ಕೂಡ ಇದ್ರ ಬಗ್ಗೆ ಕಾಳಜಿ ತಗೊಂಡ್ರೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಇದಕ್ಕೆ ಒಂದು ಖಡಕ್ ಆದಂತ ಕಾನೂನು ಬರಬೇಕು ಅಂತ ಸುರೇಶನ್ನ ಕೂಡ ಹೇಳಿದ್ರಿ. ಆದ್ರೆ ಕಾನೂನು ಬೇಕಾದಷ್ಟಿದೆ ಅಂತ ಅಧ್ಯಕ್ಷರು ತಾವು ಹೇಳಿದ್ರಿ, ಅದು ಇಂಪ್ಲಿಮೆಂಟ್ ಆಗೋದಿಲ್ಲ ಅಂತಕ್ಕಂಥದ್ದು. ಆದ್ರೆ ನಾನು ತಮ್ಮ ಮೂಲಕ ಎಲ್ಲರಲ್ಲಿ ಸರ್ಕಾರಕ್ಕೆ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ, ಯಾವುದೇ ರೀತಿಯಲ್ಲಿ ಈ ಅಪರಾಧಿಗಳಲ್ಲಿ ಲೇಡೀಸ್ ಡಾಕ್ಟರ್ಸು ಇದ್ದಾರೆ, ನರ್ಸ್ಗಳು ಇದ್ದಾರೆ, ಅವರು ಕೂಡ ಒಬ್ಬ ತಾಯಿಯಾಗಿ ಇಂಥ ಹೀನ ಕೃತ್ಯವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಇದಕ್ಕೆ ಕಠಿಣವಾದಂತ ಶಿಕ್ಷೆ ಆಗ್ಬೇಕು. ಯಾಕಂದ್ರೆ ಮೊನ್ನೆ ಕೂಡ ನಾನು ಹೇಳಿದೆ, ಯಾವುದೋ ಒಂದು ಕಲಂ ಹಾಕಿ ಸುಮ್ಮನೆ ಜೈಲಿಗೆ ಒಯ್ದು ಮತ್ತೆ 2 ದಿವಸದಲ್ಲಿ ಅವ್ರು ವಾಪಸ್ ಬರುವಂತೆ ಆಗ್ಬಾರ್ದು. ಇದು ಒಂದು ಸಂದೇಶ ತಮ್ಮ ಸರ್ಕಾರದಿಂದ ಆಗ್ಬೇಕು. ಇಂಥ ಹೀನ ಕೃತ್ಯವನ್ನ ಎಸಗಿದಂಥವ್ರಿಗೆ ಕಠಿಣವಾದಂತ ಶಿಕ್ಷೆ ಆಗೇ ಆಗ್ತದೆ ಮತ್ತು ಅದನ್ನ ಮಾಡಿ ತೋರಿಸುವಂತ ಕಾರ್ಯ ತಾವುಗಳೆಲ್ಲರೂ ಮಾಡಬೇಕು. ಸರ್ಕಾರ ಒತ್ತಾಯ ಮಾಡ್ತೇನೆ, ಆರೋಗ್ಯ ಮಂತ್ರಿಗಳಿಗೂ ಮತ್ತು ಗೃಹ ಮಂತ್ರಿಗಳಿಗೂ ಕೂಡ ನಾನು ಒತ್ತಾಯ ಮಾಡ್ತೇನೆ, ಅದನ್ನ ತಾವು ಮಾಡಿ ತೋರಿಸಿದಲ್ಲಿ ನಮ್ಮ ಕರ್ನಾಟಕದ ಹೆಣ್ಣು ಮಕ್ಕಳಿಗೆ ನಮಗೆ ಸುರಕ್ಷತೆ ಇಲ್ಲ ಅನ್ನುವಂತ ಭಾವ ಬಂದಿರುವಂತ ಇಂಥ ಪರಿಸ್ಥಿತಿಯಲ್ಲಿ ಅದಕ್ಕೆ ನೀವು ಒಂದು ನಾಂದಿಯನ್ನ ಹಾಡಬೇಕು ಅಂತ ತಮ್ಮ ಮೂಲಕ ಸರ್ಕಾರಕ್ಕೆ ಕೇಳ್ಕೊತಾ ಇದ್ದೇನೆ. ಇದೇ ರೀತಿ ಮುಂದುವರೆದ್ರೆ ನಮ್ಮ ಕರ್ನಾಟಕದ ಮಹಿಳೆಯರು ಕೂಡ ಒಲಿದರೆ ನಾರಿ ಮುನಿದರೆ ಮಾರಿ ಅನ್ನುವಂತ ಸ್ವರೂಪದಲ್ಲಿ ಹೊರಗಡೆ ಬಂದು ಹೋರಾಟ ಮಾಡುವಂತ ಪರಿಸ್ಥಿತಿ ತರಬೇಡಿ ಅಂತ ವಿನಂತಿ ಮಾಡ್ತಾ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಈಗ ಒಂದು ಕೊನೆಯದಾಗಿ ಬಹುಶಃ ನೀವು ಉತ್ತರ ಕೊಡಿ ಮತ್ತು ರೂಪಾಯಿ ಕ್ಲಾರಿಫಿಕೇಶನ್ ಸಜೆಷನ್ ಕೊಡ್ತೀನಿ. ಈಗ ಆಯ್ತು, ನಿಮ್ಮೆಲ್ಲ ಈಗ ಅವ್ರು ಉತ್ತರ ಉತ್ತರ ಕೊಡ್ತಾರೆ ಮತ್ತೆ ನಿಮ್ಮ ಸಜೆಷನ್ಸ್ ಕೊಡಿ, ಕ್ಲಾರಿಫಿಕೇಶನ್ ಇದೆ. ಅದೇ ವಿಚಾರ ಡಾಕ್ಟರ್ಸ್ಗೆ ಮಾತಾಡಕ್ಕೆ ಒಂಚೂರು ಅವಕಾಶ ಎಷ್ಟು ಕೂಡ ಮಾತಾಡೋದು ಈಗಲ್ಲ ಅಷ್ಟೇ, ಹೊರಗಡೆ ಎಷ್ಟು ಬೇಗ ಮಂದಿ ಮಾತಾಡುವ ಕುತ್ಕೊಂಡು. ಈಗ ಇಲ್ಲಿ ಪ್ರಶ್ನೆ ಏನಂತ ಹೇಳಿದ್ರೆ 3 ಜನ ವಿಚಾರ ಮಾತಾಡಿದ್ದಾರೆ, ಯಾರು ಸೈನ್ 0 ಅವರಲ್ಲಿ ಯಾರು ಸೈನ್ ಹಾಕಿ ಕೊಟ್ಟಿದ್ದಾರೆ ಅವರೀಗ ಮಾತಾಡಿದ್ದಾರೆ.
ಇವತ್ತು ಉತ್ತರ ನಾನು ಓದಿರೋಂಥ ಇಲ್ಲಿ ಸಬ್ಜೆಕ್ಟ್ಗೆ ಒಂದು ಅವಕಾಶ ಇಲ್ಲಿ ಮಾಡ್ಕೊಡಿ. ಬಹಳಷ್ಟು ರೇಡಿಯೋ ಲಿಸ್ಟ್ ಆಗಿ ನೋಡಿ ಒಂದು ಅವಕಾಶ ಕಾರ್ಯಕಲಾಪದಿಂದ ಬಹಳಷ್ಟು ಅನ್ಲಿಕ್ಕಿದೆ. ಈಗ ಸಚಿವ ಉತ್ತರ ಕೊಡ್ತಾರೆ ಮತ್ತೆ ರೂಪಕಲ್ ಅವರು ಬರೆದು ಕೊಟ್ಟ ಕಾರಣ ಅವರು ಸಂದೇಶ ಮಾಡ್ತಾರೆ. ಮಾನ್ಯ ಸಭಾಧ್ಯಕ್ಷರೇ, ನಮ್ಮ ವಿರೋಧ ಪಕ್ಷದ ನಾಯಕರಾದಂತ ರೇಡಿಯೋ ಲಿಸ್ಟ್ ಆಯ್ತು, ಮತ್ತೆ ಅವಕಾಶ ಕೊಡಿ ಕೂತ್ಕೊಳ್ಳಿ ಈಗ.